ಜೈ ಗುರುದೇವ್. ನನ್ನ ಹೆಸರು ಈರಣ್ಣ ಬಡಿಗೇರ್ ಅಂತಂದು. ನಾನು ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡೋದ್ರ ಜೊತೆಗೆ DDP ಆಫೀಸ್ನಲ್ಲಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಬಳ್ಳಾರಿಯಲ್ಲಿ. ನಾನು ಫಸ್ಟು B.Ed ಮಾಡಬೇಕಾದ್ರೆ ರಾಮಕೃಷ್ಣ ಆಶ್ರಮದಲ್ಲಿ ನಾನು B.Ed ಮಾಡಿರ್ತಕ್ಕಂಥದ್ದು. ಅಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರತಿನಿತ್ಯ ಭಜನಾ ಕಾರ್ಯಕ್ರಮ ಇರುತ್ತೆ. ಆ ಭಜನೆಯಿಂದ ಭಾಳಷ್ಟು ನನ್ನ ತಲ್ಲೀನನಾಗಿ ಅಲ್ಲಿರ್ತಕ್ಕಂಥ ಎಲ್ಲವೂ ನೋಡಿಕೊಂಡು ಅದೇ ನನಗೊಂಥರ ಮಾರ್ಗದರ್ಶನ ಆಗಿ ಲೈಫ್ನಲ್ಲಿ ನನಗೆ ಎಂದೂ ಕೊರತೆ ಅಂತಕ್ಕಂಥದ್ದು, ಆ ನಂತರ ಏನು ದುಃಖ ಅಂತಕ್ಕಂಥದ್ದನ್ನು ಜಾಸ್ತಿ ನಾನು ಅನುಭವಿಸಿಲ್ಲ. ದುಃಖ ಬಂದರೂ ಅದನ್ನ ಸಮನಾಗಿ ಸ್ವೀಕರಿಸಿರ್ತಕ್ಕಂಥದ್ದು. ಆದರೂ ಇತ್ತೀಚೆಗೆ ಏನಾಯಿತು ಅಂತಂದರೆ ನನಗೆ ಏನೋ ಒಂಥರ ಕೊರತೆ ಕಾಡ್ತಾ ಇದೆ ಜೀವನದಲ್ಲಿ. ಅದು ಏನಿರ್ಬೋದು ಅಂತ ನಾನು ಅರ್ಥನೇ ಆಗ್ತಾ ಇದ್ದಿಲ್ಲ. ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ನಾನು ಸಾಕಾಗ್ಬಿಡುತ್ತೆ, ನಾನು ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ ಅಂತಂದು. ಏನಾದರೂ ಒಂದು ಧ್ಯಾನ ಮಾಡಿ ಏನಾದರೂ ಸಾಧನೆ ಮಾಡೋಣ ಅಂತಂದು ಭಾಳ ಸಾರಿ ಹೇಳ್ತಿದ್ದೆ. ಆದರೆ ನನಗೇನಾಯ್ತಂದರೆ ಈಗ ಯೋಗ ಕೂಡ ಮೊದಲೆಲ್ಲ ಮಾಡ್ತಾ ಇದ್ವಿ, ಬಿಡ್ತಾ ಇದ್ವಿ. ಇತ್ತೀಚೆಗೆ ಏನಾಯ್ತಂದರೆ ನನಗೆ ಆನಂತರ ಒಂದು ಶುಗರ್ ಕೂಡ ಬಂತು. ಶುಗರ್ ಬಂದರೂ ಕೂಡ ಏನಂತಂದರೆ ಅದು ನಾರ್ಮಲ್ ಆಗಿರ್ತಕ್ಕಂಥದ್ದು ಏನಂದ್ರೆ 180 200 ಆ ಥರ ಇರ್ತಿತ್ತು. ನಾನು ಎಲ್ಲೋ ಓದಿದ್ದೆ 250 ತನಕ ನಾರ್ಮಲ್ ಅಂತಕ್ಕಂಥದ್ದನ್ನ ಮೊದಲೆಲ್ಲ ಓದಿದ್ದೆ. ನಾನು 250 ಇದ್ರೂ ಕೂಡ ಅದು ನಾರ್ಮಲ್ ಶುಗರ್ ಅಂತಂದ. ಹಾಗಾಗಿ ಆ ಶುಗರ್ನ ನನಗೆ ಎಂದೂ ನನ್ನ ದೈಹಿಕ ಏನು ಕೊರತೆನೇ ಆಗಿಲ್ಲ, ಎಂದೂ ನನಗೆ ಟಯರ್ಡ್ ಅನಿಸಿಲ್ಲ. ಅದು ನನಗೆ ಶುಗರ್ ಅಂತಂದು ನಾನು ಟ್ರೀಟೇ ಮಾಡಿಲ್ಲ ಯಾವಾಗಲೂ. ಈ ಥರ ನಾನು ಜೀವನ ಮಾಡ್ತಾನೆ ಇದ್ದೆ. ನನಗೆ ಎಲ್ಲೋ ಒಂದು ಕೊರತೆ ಐತಿ ಏನು ಅಂತಕ್ಕಂಥದ್ದು. ಆಮೇಲೆ ನನಗೆ ಭಾಳಷ್ಟು ಇಲ್ಲಿ ಯೋಗ ತರಬೇಕಂತ ಹೇಳ್ತಿದ್ರಲ್ಲ, ಹಾಗಾಗಿ ನನಗೆ ಪರಿಚಯ ಮಾಡ್ತಕ್ಕಂಥವ್ರು ನಮ್ಮ ಮಲ್ಲಿಕಾರ್ಜುನ ಲಾಯರ್ ಅವರು ದಿನ ವಾಕಿಂಗ್ ಮಾಡ್ತಾ ಇದ್ವಿ. ಇಲ್ಲ ಒಂದ್ಸರಿ ನೀವು ನೋಡ್ರಿ ಅಂತಂದ್ರು. ಆಮೇಲೆ ಅವ್ರು ಫಸ್ಟ್ ನನಗೆ ಗಾಂಧಾರ ವಿದ್ಯೆನೇ ರೆಫರ್ ಮಾಡಿದ್ರು. ಹಾಗಾಗಿ ನನ್ನ ಮಗ ಗಾಂಧಾರ ವಿದ್ಯೆಗೆ ಸೇರಿಸಿದ್ವಿ. ಅವನು ಕೂಡ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾನೆ. ಈಗ ಇಲ್ಲಿಗೆ ಬಂದ ನಂತರ ನನಗೆ ಏನು ಬದಲಾವಣೆ ಆಯಿತು ಅಂತಂದರೆ, ಮುಖ್ಯವಾಗಿ ನಾವೇನು ಎಲ್ಲ ತಿಂತಕ್ಕಂಥದ್ದು ಅದೆಲ್ಲ ಮಾಡೋದು ಎಲ್ಲರ ಜೊತೆಗೆ ನಾನು ಮಾಡ್ತಾ ಇದ್ದೆ. ಅದು ಭಾಳಷ್ಟು ಟೆಸ್ಟಿಂಗ್ ಏನು ಮಾಡಿದೆ ಅಂದರೆ, ಸಾಯಂಕಾಲ ನಮಗೆ ಹಸಿವು ಆಗ್ತಾ ಇತ್ತು, ಧ್ಯಾನ ಮಾಡಿ ಆನಂತರ ಪ್ರಾಣಾಯಾಮ ಮಾಡಿದ ನಂತರ ಹಸಿವೆ ಎತ್ತಿದ್ದಿಲ್ಲ, ಹಸಿವನೇ ಇರ್ತಾ ಇದ್ದಿಲ್ಲ. ಆಮೇಲೆ ಯಾವಾಗಲೂ ದೇಹದಲ್ಲಿ ಒಂದು ಏನೋ ನವ ಚೈತನ್ಯ ಲವಲವಿಕೆಯಿಂದ ಕೊಡ್ತಕ್ಕಂಥದ್ದು. ಒಂದಿನ ಮಾತ್ರ ನಾನು ಕೇವಲ 3 ತಾಸು ನಿದ್ದೆ ಮಾಡಿದ್ದೀನಿ, ನೈಟು 3 ತಾಸು ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಮಾಮೂಲು ಡ್ಯೂಟಿಗೆ ಹೋಗಿದ್ದೀನಿ, ಭಾಳಷ್ಟು ಚೈತನ್ಯದಿಂದ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನು ಆಮೇಲೆ ಅದಕ್ಕಿಂತ ಮುಂಚೆ ನನಗೆ ಒಂದು 2 ತಿಂಗಳಿಂದ ಒಂದು ಸ್ಕಿನ್ ಪ್ರಾಬ್ಲಮ್ ಇತ್ತು. ಏನು ಫಂಗಸ್ ಇದ್ದಿರ್ಬೇಕಾದ್ರು ಅದು ಭಾಳಷ್ಟು ತುರಿಕೆ ಆಗ್ತಾ ಇತ್ತು. ಎಷ್ಟು ಮಲ ಟ್ಯಾಬ್ಲೆಟ್ಸ್ ತೊಗೊಂಡೆ ಕಡಿಮೆ ಆಗಿಲ್ಲ, ಅದನ್ನ ಹಚ್ಚದೇ ಬಿಟ್ಬಿಟ್ಟೆ ನಾನು. ಹಾಗೆ ಕೆರ್ಕೊಂತಾನೆ ಇರ್ತಿದ್ವಿ. ಆ ನಂತರ ಏನಾಯ್ತು ಅಂದರೆ ಇಲ್ಲಿ ಬಂದಲಿಂದ ಅದು ಸಂಪೂರ್ಣವಾಗಿ ಮಾಯ ಆಗಿಬಿಟ್ಟದೆ. ಈಗ ಆ ನಂತರ ಈ ಒಂದು ಯೋಗ ಬರೋಕ್ಕಿಂತ ಗುರುಜಿ ಅವರು ಹೇಳಿದರು ಏನಂತಂದ್ರೆ, ಇದ್ರ ಟೆಸ್ಟಿಂಗ್ ಮಾಡ್ರಿ ಅಂತಕ್ಕಂಥದ್ದು. ಅಷ್ಟಕ್ಕೂ ಮುಂಚೆ ನಾನು ಭಾಳಷ್ಟು ಶುಗರ್ ಟೆಸ್ಟ್ ಮಾಡಿದೆ. ನನಗೆ ಫಸ್ಟ್ ಟೈಮ್ ಅಷ್ಟೊಂದು ಶುಗರ್ ಐತೆ ಅಂತಕ್ಕಂಥದ್ದು ಗೊತ್ತಿದ್ದು 367 ಬಂತು. RVS 367. ಇವತ್ತು ಟೆಸ್ಟ್ ಮಾಡಿಸಿದ್ದು ನಾನು. ರಿಪೋರ್ಟ್ನಲ್ಲಿ ನಿಲ್ 135. ನನಗೆ ಭಾಳಷ್ಟು ಖುಷಿ ಆಗ್ಬಿಟ್ಟಿತ್ತು. ಅದು ನನಗೇನಾದರೂ ಶುಗರ್ ಇತ್ತಂತಕ್ಕಂಥ ಯಾವ ಫೀಲ್ ಆಗ್ತಾ ಇದ್ದಿಲ್ಲ ಅಂತ ಮೊದಲೇ ಹೇಳಿದ್ದೀನಿ. ಆ ಥರ ನಾನು ಯಾವ ಟ್ರೀಟ್ಮೆಂಟ್ ತೆಗೆದು, ಆದರೆ ಟ್ಯಾಬ್ಲೆಟ್ಸ್ ಡಾಕ್ಟರ್ ಹೇಳಿದ ಸಲುವಾಗಿ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೆ. ನಿನ್ನೆಗೊಂದು ಬಂದ್ಬಿಟ್ಟು ಗುರುಜಿ ಹೇಳಿದೆ, ನಿನ್ನೆ ನೈಟು ಭಾಳಷ್ಟು ಹೊಟ್ಟೆ ಸಂಕಟ ಆದಂಗಾಗಿ ನೈಟು ಫುಲ್ಲು ಬೆವ್ತು ಬಿಟ್ಟಿದ್ದೆ. ಯಾಕಂದರೆ ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ನಲ್ಲ, ಅದು ಫುಲ್ಲು ನಿಲ್ಲಾಗಿಬಿಟ್ಟಿದೆ. ನನಗೆ ಗೊತ್ತಾಯಿಲ್ಲ, ಬಂದು ಗುರುಜಿಗೆ ಹೇಳಿದೆ, ಹಂಗೆ ಟ್ಯಾಬ್ಲೆಟ್ಸ್ ಬಿಡ್ತೀರ ನೋಡ್ರಿ ಅಂತಕ್ಕಂಥದ್ದು. ಆದ್ರೂ ಕೂಡ ಬೆಳಗ್ಗೆ ಒಂದು ಟ್ಯಾಬ್ಲೆಟ್ಸ್ ಹಾಕೊಂಡೆ ಬಂದೆ. ಟೆಸ್ಟ್ ಮಾಡಿಸಿದ ಮೇಲೆ ಪೂರ್ತಿ ನಿಲ್ಲಾಯಿತು, ಭಾಳಷ್ಟು ಖುಷಿ ಆಯಿತು. ಅದ್ರ ಜೊತೆಗೆ ನಾನೇನು ಹುಡುಕಾಡ್ತಿದ್ನಲ್ಲ, ಏನು ಕೊರತೆ ಇದೆ ಜೀವನದಲ್ಲಿ ಅಂತಕ್ಕಂಥದ್ದು ಹುಡುಕಾಡ್ತಕ್ಕಂಥ ಒಂದು ಉತ್ತರ ಸಿಕ್ತು. ನಾನೇನು ಹಿಮಾಲಯಕ್ಕೆ ಹೋಗೋದು ಬೇಕಾಗಿಲ್ಲ, ನಾನು ಹಿಮಾಲಯಕ್ಕೆ ಹೋಗೋದು ಬೇಕಾಗಿಲ್ಲ. ನನ್ನಲ್ಲಿ ಮೊದಲೇ ಒಂದು ಆಧ್ಯಾತ್ಮಿಕ ಶಕ್ತಿ ಕಡೆ ಭಾಳಷ್ಟು ಒಲವಿತ್ತು. ಅದಕ್ಕೊಂದು ಮಾರ್ಗದರ್ಶನ ಕೊಡ್ತಕ್ಕಂಥ ಗುರು ಇವತ್ತು ನನಗೆ ಸಿಕ್ಕಿದ್ದಾನೆ. ನನಗೆ ಒಂದು ಆಧ್ಯಾತ್ಮಿಕ ಗುರು ಸಿಕ್ಕಿದ್ದಾನೆ. ಅವರ ಮಾರ್ಗದರ್ಶನ ಯಾವಾಗಲೂ ನನ್ನ ಮೇಲೆ ಹಾಗೆ ಇರತಕ್ಕಂಥದ್ದು ಹೇಳ್ತಾ ನಾನು ಏನಾದರೂ ಒಂದು ಸಾಧನೆ ಮಾಡ್ಬೇಕಂತಕ್ಕಂಥದ್ದು ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಒಂದು ಭಾಳಷ್ಟು ನಂಬಿರೋದು ಅಂತಕ್ಕಂಥದ್ರೆ, ಇನ್ನು ಮುಂದೆ ನನ್ನ ದೇಹಕ್ಕೆ ಯಾವುದೇ ರೋಗ ಬರೋದಿಲ್ಲ ಅಂತ ಮನೋಬಲ ನನಗೆ ಬಂದಿದೆ. ಹಾಗೆ ಬರೋದಿಲ್ಲ, ಬಿಡಕ್ಕೆ ಚಾನ್ಸೇ ಕೊಡಲ್ಲ ನಾನು. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ, ಅಷ್ಟೆಲ್ಲ ದಿನಂಪ್ರತಿ ಕೇಳ್ತಾ ಇದ್ದೀವಿ, ಅಷ್ಟು ಸಮಾಜ ಸೇವೆ ಅದನ್ನು ಮಾಡ್ತಕ್ಕಂಥದ್ದು. ಅವರಲ್ಲಿ ನಾವು ಅಟ್ಲೀಸ್ಟ್ ಒಂದು ಸಣ್ಣ ಅಳಿದ ಸೇವೆ ಏನಾದರೂ ಮಾಡ್ಬೋದಲ್ಲ ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಂತಂದರೆ. ಹೌದಾ, ನಮ್ಮ ಫೀಲ್ಡ್ನಲ್ಲಿ ನಾವು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಸಾಕು, ಅದೊಂದು ಸಮಾಜ ಸೇವೆ. ಪ್ರತಿಫಲಾಪೇಕ್ಷೆ ಇಲ್ಲದೆ ಇಷ್ಟಪಟ್ಟು ನಾವು ಕೆಲಸ ಮಾಡಬೇಕು. ಜೊತೆಗೆ
ನಾವೊಂದೇ ಸರಿಯಾಗಿದ್ರೆ ಸಾಗಿಲ್ಲ, ತಿಳ್ಕೊಳ್ಳಾರ್ದೆ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರು, ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಮ್ಮ ಫ್ಯಾಮಿಲೀಸ್ ಇರಬೇಕಾದ್ರು ಅವರೆಲ್ಲರೂ ಏನು ಮಾಡ್ಬೇಕಂತಂದ್ರೆ ನಾವು ಈ ಒಂದು ಪ್ರಾಣಾಯಾಮ, ಯೋಗ ಇದೊಂದು ಆಧ್ಯಾತ್ಮಿಕ ಶಿಬಿರ, ದೇವತೆಗಳನ್ನು ಹೋಲಿಸ್ತಕ್ಕಂಥದ್ದು ಅದೃಷ್ಟ ನಾವು ಬೇರೆ ಓದ್ತಾ ಇದ್ವಿ, ಕೇಳ್ತಾ ಇದ್ವಿ, ಆದರೆ ನಮ್ಮ ಕಣ್ಮುಂದೆ ಇದೆ. ಹೌದಾ, ನಾವೆಲ್ಲರೂ ಸೇರ್ತಕ್ಕಂಥದ್ದು ಅದು ಯಾವ ಜನ್ಮದ ಪುಣ್ಯನೂ ಗೊತ್ತಿಲ್ಲ. ಹಾಗಾಗಿ ಇದನ್ನು ನಾವು ಕಂಟಿನ್ಯೂ ಮಾಡೋಣ. ಜೊತೆಗೆ ಎಲ್ಲರಲ್ಲಿ ಏನು ಕೇಳ್ಕೊಂಡ್ರೆ ಎಲ್ಲರಿಗೂ ಏನಂತಂದರೆ ಈ ಪ್ರಾಣಾಯಾಮದ್ದಾಗಲಿ ಈ ಯೋಗ ಒಂದು ಶಿಬಿರದೊಂದು ಪ್ರಚಾರ ಮಾಡೋಣ. ನಮ್ಮ ಮಕ್ಕಳು ಸರಿಯಾಗಿ ಇಟ್ಕೊಳ್ಬೇಕಂದ್ರೆ ಎಲ್ಲರೂ ದಯವಿಟ್ಟು ನಿಮ್ಮ ಮಕ್ಕಳನ್ನ ಗಾಂಧಾರ ವಿದ್ಯೆ ಕಲಿಸ್ರಿ. ಅದ್ರದ್ದು ಒಂದು ಎಫೆಕ್ಟೇ ಬೇರೆ ಇರ್ತದೆ. ಇಷ್ಟೊಂದು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ಒಂದಿಷ್ಟ ನನ್ನ ಮಾತಾಡ್ತೀನಿ. ಜೈ ಗುರುದೇವ್.